ಸರ್, ಈಗ ಇತ್ತೀಚೆಗೆ ಯುವಕರು, ಚಿಕ್ಕ ವಯಸ್ಸಿನ ಯುವಕರು ನಾವು ನೋಡಿದ್ದೀವಿ. 10 ವರ್ಷದ ಬಾಲಕ, 13 ವರ್ಷ, 18 ವರ್ಷ, 25 ವರ್ಷ, ಈ ರೀತಿ ಯುವಕರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಏನು ಕಾರಣ? ಹೇಗೆ? 10, 15, 20 ವರ್ಷದಲ್ಲಿ ಹೃದಯಾಘಾತಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಕೆಲವು ಕಂಜೆನಿಟಲ್ ಅಂದರೆ ಹೆರಿಡಿಟರಿ ಬರ್ತ್ ಡಿಫೆಕ್ಟ್ ಇರುತ್ತೆ. ಅಂದರೆ ಅವರಲ್ಲಿ ರಕ್ತದ ನಮ್ಮದೇನು ಹೃದಯದ ಸ್ನಾಯು ಇರುತ್ತಲ್ಲ, ಅದು ಬೇರೆಯವರಿಗಿಂತ ದಪ್ಪ ಇರುತ್ತೆ. ಅದನ್ನು ನಾವೇನಂತೆ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಆ ಹಾರ್ಟ್ ಮಸಲ್ ದಪ್ಪ ಇರೋದ್ರಿಂದ ಕೆಲವರಿಗೆ ಹೃದಯಾಘಾತ ಆಗಿರುತ್ತೆ. ಕೆಲವರಿಗೆ ಏನಾಗುತ್ತೆ ಅಂದರೆ ಬೈ ಬರ್ತು ನಮ್ಮಲ್ಲಿ ಎಲೆಕ್ಟ್ರಿಕಲ್ ಅಬ್ನಾರ್ಮ್ಯಾಲಿಟಿ ಅಂತ ಇರುತ್ತೆ. ಅಂದರೆ ಬೈ ಬರ್ತೇನೆ ಅವ್ರದ್ದು ಹಾರ್ಟ್ ರೇಟು ಏರುಪೇರು ಆಗ್ತಕ್ಕಂಥದ್ದು, ಸಡನ್ನಾಗಿ ಸ್ತಬ್ಧವಾಗ್ತಕ್ಕಂಥದ್ದು. ಅದಕ್ಕೇನೆಂದರೆ ಕ್ಯೂಟಿ ಪ್ರೊಲಾಂಗೇಷನ್ ಅಂತ ಇರ್ತೀವಿ, ಕಂಜೆನಿಟಲ್ ಕ್ಯೂಟಿ ಪ್ರೊಲಾಂಗೇಷನ್ ಅಂತ ಇರ್ತೀವಿ. ಇವೆಲ್ಲ ಹಾರ್ಟ್ ರೇಟು ಜಾಸ್ತಿಯಾಗಿ ನಿಂತು ಹೋಗ್ತಕ್ಕಂಥದ್ದು. ಅದಕ್ಕೆ ಹಾರ್ಟ್ ಮಸಲ್ ಡೆವಲಪ್ಮೆಂಟಲ್ಲಿ ಪ್ರಾಬ್ಲಮ್ ಇರಬಹುದು. ರಕ್ತನಾಳಗಳ ಸಮಸ್ಯೆ ಇರತಕ್ಕಂಥದ್ದು ಕೆಲವರಿಗೆ ಬರುತ್ತೆ. ಅದು ಯಾವಾಗ ಅಂದರೆ ಅವರ ಫ್ಯಾಮಿಲಿನಲ್ಲಿ ಒಂದು ವಾಟ್ ಈಸ್ ಕಾಲ್ಡ್ ಫ್ಯಾಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲೇಮಿ ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಕೊಬ್ಬಿನ ಅಂಶ ಚಿಕ್ಕ ವಯಸ್ಸಿನಲ್ಲೇ 15-20 ವರ್ಷದಲ್ಲೇ ನಿಮಗೆ ಕೊಲೆಸ್ಟ್ರಾಲು 500, 600, 700 ಹಿಂಗೆಲ್ಲ ಇರುತ್ತೆ ಬೈ ಬರ್ತ್. ಅದರಿಂದ ಆ ವಯಸ್ಸಲ್ಲಾಗುತ್ತೆ. 40-45 ವರ್ಷಗಳಿಂತ ಕಡಿಮೆ ವಯಸ್ಸಿನಲ್ಲಿ ಆಗ್ತಕ್ಕಂಥದ್ದು. ಈಗ ಅದು ಸಹ ನಮ್ಮಲ್ಲಿ 20% ಜನ ಸಿಗ್ತಾರೆ. ನಮ್ಮ ಪ್ರತಿನಿತ್ಯ ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ 30-40 ರೋಗಿಗಳು ಹೃದಯಾಘಾತದಿಂದ ಇರ್ತಾರೆ. ಅದರಲ್ಲಿ 20% ಅಂದರೆ 7-8 ಜನ 40-45 ವರ್ಷಕ್ಕಿಂತ ಕೆಳಗಡೆ ಇರ್ತಕ್ಕಂಥವ್ರು. ಇವರಲ್ಲಿ ಮುಖ್ಯವಾಗಿ ನಾವು ನೋಡಿರ್ತಕ್ಕಂಥದ್ದು ಜೀವನ ಶೈಲಿ. ಬಹಳ ಜನ ಸ್ಮೋಕರ್ಸ್ ಇರ್ತಾರೆ. ತಂಬಾಕು ಸೇವನೆ ಯಾವುದೇ ರೂಪದಲ್ಲಿರ್ಬೋದು, ಸ್ಮೋಕಿಂಗ್ ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ತಂಬಾಕು ಸೇವನೆ ಇರ್ಬೋದು, ಅದರಿಂದಲೂ ಆಗುತ್ತೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಹುಡುಗರಲ್ಲಿ, ಸ್ಕೂಲ್ ವಿದ್ಯಾರ್ಥಿಗಳಲ್ಲಿ, ಕಾಲೇಜು ವಿದ್ಯಾರ್ಥಿಗಳಲ್ಲಿ ಈ ಮಾದಕ ಸೇವನೆ ಜಾಸ್ತಿ ಆಗಿದೆ. ಹುಕ್ಕಾ ಇರ್ಬೋದು, ಗಾಂಜಾ ಇರ್ಬೋದು, ಹಾಗೂ ಕೊಕೈನ್, ಮಾರಿಜುನಾ ಅಂತ ಏನು ಹೇಳ್ತೀವಿ, ಇದು ಸಹ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಇದು ಸಹ ಜಾಸ್ತಿ ಆಗ್ತಾಯಿದೆ. ಅದರ ಜೀವನಾಭ್ಯಾಸದಲ್ಲಿ ಅತಿ ಮುಖ್ಯವಾದ್ದು, ಬಹಳ ಜನ ದೈಹಿಕ ಚಟುವಟಿಕೆ ಇರೋದಿಲ್ಲ. ಅವರು ಸೋಮಾರಿತನ, ನಾವೇನು ಹೇಳ್ತೀವಿ ಬೊಜ್ಜು ಅಂತ ಹೇಳ್ತೀವಿ. ಈಗ ಚಿಕ್ಕ ವಯಸ್ಸಿನಲ್ಲಿ ಚೈಲ್ಡ್ಹುಡ್ ಒಬೆಸಿಟಿ ನೋಡ್ತಾ ಇದ್ದೀವಿ. ಅಂದರೆ ಅವರಿಗೆ ಕೇವಲ 25-30 ವರ್ಷದಲ್ಲಿ ಅಬ್ಡಾಮಿನಲ್ ಒಬೆಸಿಟಿ, ತೂಕದ ಸ್ಥೂಲ ಕಾಯ ಏನು ಹೇಳ್ತೀವಿ, ಬೊಜ್ಜು ಅಂತ ಏನು ಹೇಳ್ತೀವಿ. ಈ ಫ್ಯಾಟು ನಮ್ಮ ಹೊಟ್ಟೆಯ ಸುತ್ತ ಏನಿರುತ್ತೆ ಆ ಫ್ಯಾಟು, ಅದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗಿ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ. ಅದರಲ್ಲಿ ಶುಗರ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ. ಈ ಅಬ್ಡಾಮಿನಲ್ ಒಬೆಸಿಟಿ ಅಂತಕ್ಕಂಥದ್ದು ಎರಡನೇ ಮುಖ್ಯವಾದ ಅಂಶ. ಮೂರನೇದು, ತಮ್ಮ ಹಾಸ್ಪಿಟ್ಲಲ್ಲಿ ಪ್ರತಿದಿನ ಕೂಡ 40 ವರ್ಷದ ಒಳಗಡೆ ಯುವಕರು ಬರ್ತಾ ಇದ್ದಾರೆ. ಪ್ರತಿದಿನ ಎಷ್ಟು ಪರ್ಸೆಂಟ್ ಇರುತ್ತೆ? ಲಾಸ್ಟ್ ಇಯರ್ ಹೋಲಿಸ್ಕೊಂಡ್ರೆ ಈ ಇಯರ್ ಯಾವ ರೀತಿ ವ್ಯತ್ಯಾಸ ಇದೆ? 20%, 25% ಇದ್ದಾರೆ. 45 ವರ್ಷದಿಂದ ಕೆಳಗಡೆ ಇರತಕ್ಕಂಥ ಅವರು ಹೃದಯಾಘಾತಕ್ಕೆ ಒಳಗಾಗಂಥವ್ರು 20-25%. ಪ್ರತಿದಿನ ಬರ್ತಾರೆ. ಪ್ರತಿದಿನ ನಮ್ಮ ಹೊರ ರೋಗಿಗಳ ಸಂಖ್ಯೆ ನಮಗೆ 1500 ಇದೆ. ಬಟ್ ಎಮರ್ಜೆನ್ಸಿ ವಿಭಾಗಕ್ಕೆ ಬರ್ತಕ್ಕಂಥವರು 200. ಆ 200ರಲ್ಲಿ 40-50 ಹೃದಯಾಘಾತಕ್ಕೆ ಒಳಗಾದವರು. ಇದರಲ್ಲಿ ನಮಗೆ ಒಂದು 20-25% 45 ವರ್ಷಗಳಿಂದ ಕೆಳಗಡೆ ವಯಸ್ಸಿನವರು ಇದ್ದಾರೆ. ಲಾಸ್ಟ್ ಒಂದು 5-6 ವರ್ಷಗಳು ಹೋಲಿಕೆ ಮಾಡ್ತಾರೆ, ಈಗ ಜಾಸ್ತಿ ಆಗಿದೆಯಾ ಯುವಕರಲ್ಲಿ? ಸ್ವಲ್ಪ ಒಂದು 7-8% ಜಾಸ್ತಿ ಆಗಿದೆ. ಇದರಲ್ಲಿ ಮುಖ್ಯವಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗಿದೆ. ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾನು ಹೇಳ್ತೀವಿ. ಈಗ ನಿಮಗೆ ಗೊತ್ತಿರ್ಬೋದು, ರಕ್ತದ ಒತ್ತಡ 30 ವರ್ಷ ದಾಟಿದವರಿಗೆ ಪ್ರಪಂಚದಲ್ಲಿ ಎಲ್ಲ, ಭಾರತದಲ್ಲಿ ಅಧ್ಯಯನ ಮಾಡಿದ್ವಿ, 25-30%. ಅಂದರೆ 10 ಜನ ನೀವು ತಗೊಂಡ್ರೆ 30 ವರ್ಷ ದಾಟಿದವರಲ್ಲಿ, ಅದರಲ್ಲಿ 10ರಲ್ಲಿ 3 ಜನಗಳಿಗೆ ರಕ್ತದ ಒತ್ತಡ ಜಾಸ್ತಿ ಇರುತ್ತೆ. ಅದು ಚೆಕ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ಕೆಲವು ನಾವೇಂದರೆ BP ಜಾಸ್ತಿ ಇದೆ ಅಂದರೆ ಸಿಂಪ್ಟಮ್ಸ್ಗಾಗಿ ಕಾಯಬಾರ್ದು. ನಮಗೆ ಹೆಡ್ಏಕ್ ಇಲ್ಲ, ನನಗೆ ತಲೆನೋವಿಲ್ಲ, ಏನು ತೊಂದರೆ ಇಲ್ಲ, ನನಗೇನು ಆಗಿಲ್ಲ ಅಂತ. ಬ್ಲಡ್ ಪ್ರೆಷರ್ ಅನ್ನೋದು ಸೈಲೆಂಟ್ ಡಿಸೀಸ್, ಸೈಲೆಂಟ್ ಕಿಲ್ಲರ್. ಅದರಿಂದ ಅದು ರೆಕಾರ್ಡ್ ಮಾಡಿಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. 30% ಅಂದರೆ ಇಮ್ಯಾಜಿನ್ ಮಾಡಿ, 30 ವರ್ಷ ದಾಟಿದವರಲ್ಲಿ 10 ಜನದಲ್ಲಿ 3 ಜನ ಅಂದರೆ ನೀವು ಜನಸಂಖ್ಯೆ ತಗೊಂಡಾಗ ಬಹಳಷ್ಟು ಜನ ರಕ್ತದ ಒತ್ತಡದಿಂದ ಬರುತ್ತಾರೆ. ಅದೇ ರೀತಿ ಸಕ್ಕರೆ ಕಾಯಿಲೆ 10-12-15% ಇದೆ. ಪ್ರೀ ಡಯಾಬಿಟಿಕ್ ಅನ್ನೋದು ಎರಡೂ ಸೇರಿದರೆ 20% ಇದೆ. ಈವನ್ ಪ್ರೀ ಡಯಾಬಿಟಿಕ್ ಅಂದರೆ ವಸ್ತ್ರದಲ್ಲಿರ್ತಾರೆ. ಅದರಿಂದ ಅದು ನಾವು ರಕ್ತದ ಅಪ್ಪ ಅಮ್ಮನಿಗೆ, ತಂದೆ ತಾಯಿಗಳ ಮನೆಯಲ್ಲಿ ಶುಗರ್ ಇದ್ದರೆ 30 ವರ್ಷದ ನಂತರ ಎಲ್ಲರೂ BP ಚೆಕ್ ಮಾಡಿಸ್ಬೇಕು. ಆಮೇಲೆ ರಕ್ತದ ಒತ್ತಡ ಒಂದು ನೋಡ್ಕೋಬೇಕು, ಹಾಗೂ ಮಧುಮೇಹ ಕಾಯಿಲೆ ಇದೆಯಾ ಅಂತ ನೋಡ್ಕೋಬೇಕು. ಅದರ ಜೊತೆಗೆ
ಈಗ ಒಂದು ಮಾನಸಿಕ ಒತ್ತಡ, ಓಕೆ. ಅದು ಆರ್ಥಿಕವಾಗಿರ್ಬೋದು ಅಥವಾ ಕೌಟುಂಬಿಕ ಸಮಸ್ಯೆಯಿಂದ ಇರ್ಬೋದು ಅಥವಾ ಜಾಬ್ ಸ್ಟ್ರೆಸ್ ಇರ್ಬೋದು. ಮಾನಸಿಕ ಒತ್ತಡನೂ ಸಹ ಬಹಳ ಇಂಪಾರ್ಟೆಂಟ್ ಇದೆ. ಆ ಸ್ಟ್ರೆಸ್ ಅನ್ನೋದು ಹಾಗೂ ಪರಿಸರ ಮಾಲಿನ್ಯ, ಇತ್ತೀಚೆಗೆ ವಾಯು ಮಾಲಿನ್ಯದಿಂದ ಸಹ ಜನ ಇವನ್ ಅಂಕಿಅಂಶಗಳ ಪ್ರಕಾರ ವಾಯು ಮಾಲಿನ್ಯದಲ್ಲೂ ಸಹ ಹೃದಯಾಘಾತ ಆಗ್ತಾ ಇದೆ. ಹಿಂಗೆ ಎಚ್ಚೆತ್ಕೊಳ್ಬೇಕು, ಯಾವ ರೀತಿ ಈ ಹೃದಯಾಘಾತದಿಂದ ಪಾರಾಗೋದು ಹೇಗೆ ಯುವಕರು? ತಡೆಗಟ್ಟೋದು ಏನಪ್ಪ ಅಂದರೆ, ಒಂದು ನಮ್ಮ ಜೀವನ ಶೈಲಿನ ಸರಿಯಾಗಿ ಮಾಡ್ಕೋಬೇಕು. ಓಕೆ. ಅಂದರೆ ಯಾವುದೇ ದುರಭ್ಯಾಸಗಳಿಗೆ ಒಳಗಾಗಬಾರ್ದು. ಹ್ಮ್. ಅತಿಯಾದ ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು ಅಥವಾ ಮಾದಕ ವಸ್ತುಗಳ ಸೇವನೆಯಿಂದ ದೂರ ಇರಬೇಕು ಹುಡುಗರು. ಆಮೇಲೆ ದಿನನಿತ್ಯದ ವ್ಯಾಯಾಮ, ಒಂದು 30ರಿಂದ 45 ನಿಮಿಷ ಬ್ರಿಸ್ಕ್ ವಾಕಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು ಮಾಡಬೇಕಾಗುತ್ತೆ. ಹಾಗೂ ದೈಹಿಕ ಚಟುವಟಿಕೆ ಇರಬೇಕು. ನಮ್ಮ ಆಹಾರದ ಪದ್ಧತಿಯಲ್ಲಿ ಈಗ ಏನು ಹೇಳ್ತೀವಿ ನಾವು, ಸೊಪ್ಪು, ಹಣ್ಣು, ತರಕಾರಿ, ನಾರಿನಾಂಶ, ಕಾಳುಗಳು ತಿನ್ನಬೇಕು ಅಂತ ಹೇಳ್ತೀವಿ. ಈಗೆಲ್ಲ ಜಂಕ್ ಫುಡ್ ಬಂದಿದೆ. ಈ ಝೊಮ್ಯಾಟೊ, ಸ್ವಿಗ್ಗಿ ಇವುಗಳನ್ನು ಬಿಟ್ಟು ಮನೇಲಿ ಮಾಡಿರ್ತಕ್ಕಂಥ ಆಹಾರ ಉಪಯೋಗಿಸ್ಕೋಬೇಕಾಗುತ್ತೆ. ಈ ಜಂಕ್ ಫುಡ್ಡು, ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಅತಿಯಾದ ಕೊಬ್ಬಿನ ಅಂಶ, ಆಮೇಲೆ ಪ್ರಾಸೆಸ್ ಫುಡ್, ಶೇಖರಣೆ ಮಾಡಿರ್ತಕ್ಕಂಥ ಆಹಾರನ ನಾವು ತಗೋಬಾರ್ದು. ಅದ್ರ ಜೊತೆಗೆ ನಿಯಮಿತವಾಗಿ 25-30 ವರ್ಷ ದಾಟಿದವರು ರಕ್ತದ ಒತ್ತಡನ ಇದೆಯಾ ಅಂತ ನೋಡ್ಕೋಬೇಕು, ಮಧುಮೇಹ ಚೆಕ್ ಮಾಡಿಸ್ಕೋಬೇಕು, ಕೊಲೆಸ್ಟ್ರಾಲ್ ಅಂಶ ಎಷ್ಟಿದೆ ಅಂತ ನೋಡ್ಕೋಬೇಕು. ಈ ಸ್ಟ್ರೆಸ್ನಿಂದ ಇರತಕ್ಕಂಥವರು ಮೆಡಿಟೇಷನ್ ಹಾಗೂ ಯೋಗ, ಈಗ ಇತ್ತೀಚೆಗೆ ನಾವು ಇಂಟರ್ನ್ಯಾಷನಲ್ ಯೋಗ ಡೇ ನೋಡಿದ್ವಿ, ಅದರ ಬಗ್ಗೆ ಯೋಗ ಹಾಗೂ ಮೆಡಿಟೇಷನ್ ಬಗ್ಗೆ ಸಹ ಗಮನ ಕೊಡಬೇಕು. ಇತ್ತೀಚೆಗೆ ಹಾಸನದಲ್ಲಿ ಸರ್ ಒಂದೇ ತಿಂಗಳಲ್ಲಿ 13 ಜನ ಯುವಕರು ಹೃದಯಾಘಾತಕ್ಕೆ ಬಲಿಯಾದರು, ಸಾವನ್ನಪ್ಪಿದ್ರು. ಅದ್ ಸಂಬಂಧ ಏನಾದರೂ ತಮಗೆ? ಅಲ್ಲ, ಅದು ಅಲ್ಲಿ ಅವರ ಜೀವನ ಶೈಲಿ ಏನಿತ್ತು, ಅವರಲ್ಲಿ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತಾ, ಅವರ ಕುಟುಂಬದಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಾ, ಅದನ್ನು ಅಧ್ಯಯನ ಮಾಡಿದರೆ ಗೊತ್ತಾಗುತ್ತೆ. ನಾನು ಏನು ಹೇಳಿದ್ದೀನಲ್ಲ, ಈ ಎಲ್ಲ ಕಾರಣಗಳಲ್ಲೂ ಅದರಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ. ಅದನ್ನು ಅಧ್ಯಯನ ನೋಡಿ. ಮಾಡಕ್ಕೆ ಹೇಳಿದ್ದಾರೆ ತಮಗೆ ಗೊತ್ತಿಲ್ಲ? ಇಲ್ಲ, ನಮಗೆ ಗೊತ್ತಿಲ್ಲ. ಅಲ್ಲೇನಾದರೂ ಲೋಕಲ್ ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು.